ಈಗ ಮನೆಯೆಲ್ಲ ಖಾಲಿ, ಎಲ್ಲರೂ ಹೋಗಿದ್ದಾರೆ ಇಲ್ಲಿಗೆ. ಈಗ ನಾನೊಬ್ಬನೇ ರಾಜ. ಈಗ ನನ್ನ ಹಿಡಿಯೋರು ಹೊಟ್ಟೆ ಇಲ್ಲ ಈ ಜಗತ್ತಿನಲ್ಲೇ. ಮಿಸ್ಟರ್ ನಾಗರಾಜ್, ಯುವರ್ ಆರ್ ಅಂಡರ್ ಅರೆಸ್ಟ್. ನನಗೆ ಅರೆಸ್ಟ್ ಮಾಡ್ತಿರಲ್ಲ ಏಕೆ ಇನ್ಸ್ಪೆಕ್ಟರ್? ನಿನ್ನ ಕಂತ್ರಿ ನೋಟಿನ ವ್ಯವಹಾರ, ನೀನು ಕೊಲೆ ಮಾಡಿದ ಸಿದ್ದರಾಮಪ್ಪನಿಗೆ ಎಲ್ಲ ಗೊತ್ತಾಗಿದೆ. ನಡೆಯಲೇ. ಕಲಿಯಾಗಿ ನೆನಪಿನ ಬಂಧನ, ಅದೇ ಭೂಮಿ ಅದೇ ಬಾನು ವಿನಯನಾನೂತನ, ಅದೇ ದಾರಿ ಅದೇ ಪಯಣಾನೂತನ. ನನ್ನ ಹಾಡು ನನ್ನ ಮೋಡ ನನ್ನ ಕನಸೆ ಒಮ್ಮೆ ಕೇಳು ನನ್ನ ಚಲುವಿನ ನಂದನ, ಅದೇ ಭೂಮಿ ಅದೇ ಬಾನು. ಎಲ್ಲರೂ ಕುಳಿತುಕೊಳ್ಳಿ. ಕ್ಲರ್ಕ್, ಫೈಲ್ ಪ್ರೊಡ್ಯೂಸ್ ಮಾಡಿರೋರೆ? ಆಯ್ತು ಸರ್. ಹಾಗಿದ್ದರೆ ಅಪರಾಧಿಯನ್ನು ಕೂಗು. ಭಾಗ್ಯಶ್ರೀ. भाग्यश्री हजार है, भाग्यश्री हजार है, भाग्यश्री हजार है. ನಿಮ್ಮ ಹೆಸರು? ಭಾಗ್ಯಶ್ರೀ ದಯಾನಂದ್. ದೇವರ ಮುಂದೆ ಪ್ರಮಾಣ ಮಾಡಿ ಯಾವಾಗಲೂ ಸತ್ಯವನ್ನೇ ಹೇಳುತ್ತೇನೆ ಎಂದು. ಸತ್ಯವನ್ನೇ ಹೇಳ್ತೀನಿ. ಸತ್ಯವನ್ನಲ್ಲದೆ ಬೇರೆ ಏನೂ ಹೇಳೋದಿಲ್ಲ ತಾನೆ? ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ಸೋಮಶೇಖರ್ ನಿನಗೆ ಏನಾಗಬೇಕು? ಮೈದುನ. ಸುಳ್ಳು. ಅವನೊಬ್ಬ ನಿನ್ನ ಲವರ್. ನೀನು ಕಾಲೇಜಿನಲ್ಲಿ ಓದುತ್ತಿರುವಾಗ ಪ್ರೀತಿಸಿ ಪ್ರೇಮಿಸಿದಿರಲ್ಲವೇ? ಛೇ, ಕಾಲೇಜಿನಲ್ಲಿ ನಾವು ಓದುತ್ತಿರುವಾಗ ಪ್ರೀತಿಯಿಂದ ಮದುವೆ ಆಗಬೇಕು ಅಂತ ಮಾತನಾಡಿದ್ದು ನಿಜ, ಆದರೆ ಪ್ರೇಮಿಸಿದ್ದು ಸುಳ್ಳು. ಹಾಗಾದರೆ ಈ ಫೋಟೋ ಯಾರದು? ಹಣ ಕೊಟ್ರೆ ಯಾರ ಫೋಟೋ ಯಾರು ಬೇಕಾದ್ರೂ ಅಂಟಿಸ್ಬೋದು.
ಬೇಕಿದ್ರೆ ಅದ್ರ ನೆಗೆಟಿವ್ ಎಲ್ಲಿದೆ ತೋರಿಸಿ ನೋಡೋಣ. ನೋಡು, ನೀನು ಮದುವೆಗೆ ಮುಂಚೆ ಸೋಮಶೇಖರನೊಡನೆ ವೈಯಕ್ತಿಕ ಪ್ರೇಮ ಸಂಬಂಧ ಇಟ್ಟುಕೊಂಡಿದೀಯಾ. ಅದೃಷ್ಟವಶಾಂತರ ಅವರ ಅಣ್ಣನನ್ನೇ ಮದುವೆಯಾಗಿ ನೀ ಪ್ರೀತಿಸಿದ ವ್ಯಕ್ತಿ ಮನೆಯಲ್ಲೇ ಇರುವುದರಿಂದ ಗಂಡನಿಲ್ಲದಾಗ ವ್ಯವಚಾರ ಮಾಡಿದಿರಿ. ಈ ದೃಶ್ಯ ಕಂಡ ನಾಗರಾಜ ನಿಮಗೆ ಬುದ್ಧಿ ಹೇಳಲು ಬಂದ. ಅದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ತುಂಬಿದ ತಾರುಣ್ಯದ ಪ್ರೇಮ ಸಾಗರದಲ್ಲಿ ಈಜುತ್ತಾ ಪ್ರೇಮದಾಟ ನಡೆಸಿದಿರಿ. ಈ ವಿಷಯ ಎಂದಾದರೂ ಒಂದು ದಿನ ನಿನ್ನ ಗಂಡನಿಗೆ ಗೊತ್ತಾಗಬಹುದೆಂದು ಈ ವಿಷಯ ಎಂದಾದರೂ ನಿನ್ನ ಗಂಡ ಪ್ರೇಮದಾಟ ನಡೆಸಿದ ನಿನ್ನ ವಿಷಯ ಗಂಡನಿಗೆ ಗೊತ್ತಾಗಬಹುದೆಂದು ನಾಗರಾಜ ಮಲಗುವ ಜಾಗದಲ್ಲಿ ಸಿದ್ದರಾಮಪ್ಪ ಎಂಬ ವ್ಯಕ್ತಿ ಮಲಗಿದ. ಅದೃಷ್ಟವಶಾಂತರ ಆ ದಿನ ಸಿದ್ದರಾಮಪ್ಪ ಎಂಬ ವ್ಯಕ್ತಿ ಮಲಗಿ ನಾಗರಾಜ ಬಲಿಯಾದ. ಸುಳ್ಳು ಸರ್, ನಾಗರಾಜನ್ ನಾನು ಕೊಲೆ ಮಾಡಲು ಬಂದಿಲ್ಲ. ಆ ವಿಷಯವೇ ನನಗೆ ಗೊತ್ತಿಲ್ಲ. ಅಲ್ಲ ಸರ್, ಹೆತ್ತ ಮಗಳು ತಂದೆಯನ್ನು ಯಾರಾದರೂ ಕೊಲೆ ಮಾಡ್ತಾರೆ, ಆ ವಿಷಯವೇ ನನಗೆ ಗೊತ್ತಿಲ್ಲ. ಮೇಲಾಗಿ ಆ ನಾಗರಾಜನೇ ನಾನು ಕೆಣಕಲು ಬಂದಿದ್ದ. ಎಲ್ಲಿ, ಯಾವಾಗ, ಗಂಟೆ ಎಷ್ಟು? 10 ವರ್ಷದ ಹಿಂದೆ ನಾನು ಕಾಲೇಜ್ಗಿಂದ ಹೋದಾಗ ರಜೆಗೆ ಊರಿಗೆ ಬಂದಿದ್ದೆ. ಆಗ ಸ್ವಲ್ಪ ಗಾರ್ಡನ್ಗೆ ಸುತ್ತಾಡಲು ಹೋಗಲು ಬಂದಾಗ ಆ ನಾಗರಾಜ್ ನನ್ನ ಮಾನಭಂಗ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಸಮಯಕ್ಕೆ ಸರಿಯಾಗಿ ಬಂದು ಕೃಷ್ಣ ಅವರೇ ನನ್ನ ಮಾನವನ್ನು ಕಾಪಾಡಿದ್ದು. ಬೇಕಿದ್ರೆ ಅವರೇ ಕೇಳಿ ನೋಡೋಣ. ಆರ್ಡರ್ ಆರ್ಡರ್. ಇದು ನ್ಯಾಯಾಲಯ. ನೀವು ಹೇಳೋ ವಿಷಯಕ್ಕೆ ಇಲ್ಲಿ ಆಸ್ಪಂದವಿಲ್ಲ. ಬೇಕಾದರೆ ನೀವು ಪ್ರೈವೇಟ್ ವಕೀಲರನ್ನು ನೇಮಿಸಿಕೊಳ್ಳಿ. ಇಲ್ಲಿ ಕೇಸಿಗೆ ಸಂಬಂಧಪಟ್ಟ ವಿಷಯನಷ್ಟೇ ಸೀಮಿತ. ಸರಿ, ಮುಂದೇನಾಯ್ತು ಹೇಳಮ್ಮ. ನೀನು ಅವನ ಮನೆಗೆ ಹೋಗಲು ಕಾರಣ? ನೋಡಿ ಸರ್, ಹಳೆ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನನ್ನ ಗಂಡನ ತಂಗಿಯನ್ನು ಮದುವೆ ಆಗಿ ನಮ್ಮ ಸಂಸಾರವನ್ನೇ ಸರ್ವನಾಶ ಮಾಡಿದ. ಕೆಲ ದಿನಗಳ ಹಿಂದೆ ನಾನು ಕಟ್ಟಿಗೆಗೆಂದು ಕಾಡಿಗೆ ಹೋಗಿದ್ದೆ. ಆ ಸಮಯದಲ್ಲಿ ಆ ನೀಚ ನನ್ನ ಮಾನಭಂಗ ಮಾಡೋದಕ್ಕೆ ಬಂದ. ಸಮಯಕ್ಕೆ ಸರಿಯಾಗಿ ನನ್ನ ಮಗ ಬಂದು ನನ್ನ ಕಾಪಾಡೋದಕ್ಕೆ ನೋಡ್ದ. ಆ ನೀಚ ನನ್ನ ಮಗನನ್ನೇ ಅಪಹರಿಸಿಕೊಂಡು ಹೋಗಿದ್ದಾನೆ. ಬೇಕಿದ್ರೆ ಅವನನ್ನೇ ಕೇಳಿ ನೋಡೋಣ. ಸರಿ, ಮೈಕೈ ಮುಟ್ಟಿದನೋ ಅಥವಾ ಶೀಲಹರಣ ಮಾಡಿದ್ದಾನೋ? ಏಕೆ ನೀವು ಮಧ್ಯರಾತ್ರಿ ಅವನ ಮನೆಗೆ ಹೋಗಲು ಕಾರಣ? ಸರ್, ನನ್ನ ಮಗವನ್ನು ಹುಡುಕಿಕೊಂಡು ನಾನು ಅಲ್ಲಿಗೆ ಹೋಗಿದ್ದೆ. ಆ ನೀಚ ನನ್ನ ತಂದೆಯನ್ನೇ ಕೊಂದ. ಹಾಂ ಸರ್, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇನು? ಇದು ಗಂಡು ಸೂಜೆ. ಸ್ವಲ್ಪ ಕುಡಿಯಲಿ ಸರ್. ನಿಮ್ಮ ಕೈ ಮುಂದೆ ಮಾಡಿ. ನೋವಾಯಿತಲ್ವೇ? ಆ ನೀಚ ನನ್ನ ಜೀವನದಲ್ಲಿ ಬಂದು ಇದೇ ರೀತಿ ನಡೆದುಕೊಂಡ. ಆಗ ನನಗಾಗಿದ್ದು ಇದೇ ನೋವೇ. ನೀನು ಕೊಲೆ ಮಾಡಿ ಈ ರೀತಿ ಸುಳ್ಳು ಹೇಳುತ್ತಿರುವೆ. ನಿನ್ನ ಹೇಳಿಕೆ ನೋಡಿದರೆ ನೀನೊಂದು ದಾರಿ ಬಿಟ್ಟು ಲಜ್ಜೆಗಟ್ಟ ಹೆಣ್ಣೆಂದು ನನಗನಿಸುತ್ತಿದೆ. ನೋಡಿ, ಕದ್ದು ಮುಚ್ಚಿ ಹಣ ಕೊಟ್ರೆ ಯಾರು ಬೇಕಾದ್ರೂ ಸುಳ್ಳು ಹೇಳ್ತಾರೆ. ನೀವು ಕೂಡ ಇದನ್ನೇ ಮಾಡ್ತಾ ಇದ್ದೀರಾ. ಆರ್ಡರ್ ಆರ್ಡರ್. ಇದು ನ್ಯಾಯಾಲಯ. ನೀವು ಹೇಳೋ ವಿಷಯಕ್ಕೆ ಇಲ್ಲಿ ಆಸ್ಪಂದಿಲ್ಲ. ವಕೀಲರೇ, ಇದು ಕೇಸಿಗೆ ಸಂಬಂಧಪಟ್ಟ ವಿಷಯನಷ್ಟೇ ಸೀಮಿತ. ಎಸ್ ಸರ್. ನೋಡಮ್ಮ, ನೀನಿನ್ನು ಹೋಗಬಹುದು. ಮೈ ಲಾರ್ಡ್, ಇನ್ಸ್ಪೆಕ್ಟರ್ ಹೋದಾಗ ಇವಳ ಕೈಯಲ್ಲಿ ಚೂರಿ ಇತ್ತು. ತಿವಿಸಿಕೊಂಡ ವ್ಯಕ್ತಿ ಅಲ್ಲೇ ಬಿದ್ದಿದ್ದ ಎಂದು ಪಂಚನಾಮ ರಿಪೋರ್ಟ್ ಹೇಳುತ್ತದೆ. ನೆಕ್ಸ್ಟ್ ದಯಾನಂದನ್ ಕರೆಸಿ. ದಯಾನಂದ ಹಜಾರಾಯ್, ದಯಾನಂದ ಹಜಾರಾಯ್, ದಯಾನಂದ ಹಜಾರಾಯ್. ನಿನ್ನ ಹೆಸರು? ದಯಾನಂದ. ನೀವು ಸತ್ಯವನ್ನು ಹೇಳುತ್ತೀರಾ? ಸತ್ಯವನ್ನೇ ಹೇಳುತ್ತೇನೆ, ಸತ್ಯವೇನಲ್ಲದೆ ಬೇರೆ ಏನು ಹೇಳುವುದಿಲ್ಲ. ನೀವು ಕಂತ್ರಿ ನೋಟಿನ ಬಿಸ್ನೆಸ್ ನಡೆಸಿದ್ರಲ್ಲವೇ? ಸುಳ್ಳು. ಯಾರು ಹೇಳುತ್ತಾರೆ? ಮೊಕದ್ದಮೆ ರಿಪೋರ್ಟ್ ಹೇಳುತ್ತದೆ, ಮತ್ತೆ ನಿಮ್ಮ ಕೈಯಲ್ಲಿದ್ದ ಸುಟ್ಕೇಸ್ ಹೇಳುತ್ತದೆ. ನೋಡಿ, ನೀವು ಜಿಲ್ಲಾ ಪಂಚಾಯತ್ಗೆ ಆಯ್ಕೆಯಾದ ರಾಜಕೀಯ ವ್ಯಕ್ತಿ ನಾಗರಾಜ್ ನಿಮ್ಮ ಪ್ರತಿಸ್ಪರ್ಧಿಯಾಗಿರೋದ್ರಿಂದ ಅವನಿಂದ ನಿಮಗೆ ಮುಂದರೆ ತೊಂದರೆ ಬರಬಹುದೆಂದು ಹೆಂಡತಿ ಕೈಯಿಂದಲೇ ಕೊಲೆ ಮಾಡಿಸಿ ಕಂತ್ರಿ ನೋಟಿನ ಸುರಿಮಳೆ ಅಧಿಕಾರಿಗಳಿಗೆ ಸುರಿಸಿ ಕೇಸು ಮುಚ್ಚು ಹಾಕಲು ಉದ್ದೇಶವಿಟ್ಟುಕೊಂಡಿದ್ದೀರಿ. ಮೈ ಲಾರ್ಡ್, ಚಾಣಕ್ಯ ಪೊಲೀಸ್ ಅಧಿಕಾರಿ ಕೈಯಲ್ಲಿ ಇವರಿಬ್ಬರು ಗಂಡ ಹೆಂಡತಿ ಸಿಕ್ಕಿಬಿದ್ದಿದ್ದರು. ಯಾವ ಹೆಂಡತಿ? ಯಾರ ಹೆಂಡತಿ? ಮದುವೆಯಾದ 6 ತಿಂಗಳಲ್ಲಿ ಅವಳಿಗೂ ಜಗಳವಾಡಿ ಹೆಂಡತಿಗೆ ನನಗೆ ಏನು ಸಂಬಂಧ ಇಲ್ಲ. ಅವಳಿ ವಿವಾಹ ವಿಚ್ಛೇದನ ಮಾಡಿಕೊಂಡಿದ್ರ ಅಥವಾ ಡೈವರ್ಸ್ ಕೊಟ್ಟಿದ್ರೋ? ಏಕೆ ಸುಮ್ಮನಾದ್ರಿ? ಮೈ ಲಾರ್ಡ್, ಇವರಿಬ್ಬರು ಗಂಡ ಹೆಂಡತಿ ಮುಂಚಿತವಾಗಿ ಹಾಕಿಕೊಂಡ ಪ್ಲ್ಯಾನ್ಗಳು
ನೀವು ಈ ರೀತಿ ಸುಳ್ಳು ಹೇಳೋದ್ರಿಂದ ಶಿಕ್ಷೆ ಮತ್ತಷ್ಟು ಹೆಚ್ಚಾಗುತ್ತೆ. ನೋಡಿ ವಕೀಲ್ರೆ, ಇನ್ಸ್ಪೆಕ್ಟರ್ ಬಂದಾಗ ನನ್ನ ಕೈಯಲ್ಲಿ ಸುಟಿಗೇಸ್ ಇದ್ದಿದ್ದು ನಿಜ, ಆದರೆ ಸುಟಿಗೇಸ್ ಕೊಟ್ಟು ಹೋದಿ ಯಾವ ವ್ಯಕ್ತಿ ಯಾರಂತ ನನಗೆ ಚೆನ್ನಾಗಿ ಗೊತ್ತಿಲ್ಲ. ಮೈ ಲಾರ್ಡ್, ಈ ಪಾಯಿಂಟ್ ದಾಖಲು ಮಾಡಿಕೊಳ್ಳಿ. ಮುಂದೇನಾಯ್ತು ಹೇಳಿ. PSI ಬಂದು ಯಾವುದು ಅರಿಯದೆ ನನ್ನನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಕರೆತಂದಿದ್ದಾರೆ. ನೀವೇನಾದರೂ ವಕೀಲರು ಇಟ್ಟಿದ್ದೀರಾ? ಇಲ್ಲ ಸರ್. ಸರಿ, ಈ ಕೇಸಿನ ತೀರ್ಪು 2 ಗಂಟೆಗೆ. ಮೈ ಲಾರ್ಡ್, ಈ ಕೇಸಿನ ಪರವಾಗಿ ವಾದಿಸಲು ಇಲ್ಲಿ ನಾನಿದ್ದೇನೆ. ದಯಮಾಡಿ ನನಗೆ ಅವಕಾಶ ಮಾಡಿಕೊಡ್ಬೇಕು. ಎಸ್, ಪರ್ಮಿಷನ್ ಗ್ರಾಂಟೆಡ್. ನಾಗರಾಜ ಭಕ್ತನ ಕರೆಯಿರಿ. नागराज हाजिर है, नागराज हाजिर है, नागराज हाजिर है. ನಿನ್ನ ಹೆಸರು? ಸರ್ ನಾಗರಾಜ್ ಅಂತ ಹೇಳ್ರಿ. ನಿನ್ನ ತಂದೆ ಹೆಸರು? ಅನಂತಪ್ಪ ಸರ್. ನಿನ್ನ ಉದ್ಯೋಗ? ಲ್ಯಾಂಡ್ ಮಾಡ್ತೀನಿ ಸರ್. ನಿನ್ನ ವಯಸ್ಸು? 30 ಸರ್. ಸರಿ, ನೀವು 1/4/93 ಬೆಂಗಳೂರು ಹೋಗಿದ್ದೀರಲ್ಲವೇ? ಅವಾಗ ಹೋಗ್ತೀನಿ ಸರ್ ನಾನು ಬೆಂಗಳೂರಿಗೆ. ಸರಿ, ಆ ದಿನ 1/4/93 ಮಧ್ಯಾಹ್ನ 1:30ಕ್ಕೆ ಸೆಕೆಂಡ್ ಶೋ ಪಿಕ್ಚರ್ ಬಿಟ್ಟಾಗ ರಾಷ್ಟ್ರೀಕೃತ ಬ್ಯಾಂಕ್ ಮ್ಯಾನೇಜರ್ ಜಗನ್ನಾಥ್ ಎಂಬವರು ಕಾರ್ನಲ್ಲಿ ಬಂದಿದ್ದರು. ಅದೇ ಸಮಯಕ್ಕೆ ಅವರನ್ನು ಚಾಕುವಿನಿಂದ ತುವಿದು ಅಲ್ಲಿಂದ ಪರಾರಿಯಾಗಿ ಬ್ಯಾಂಕ್ ಲೂಟಿ ಮಾಡಿ ಸಮಾಜದಲ್ಲಿ ದೊಡ್ಡ ಮನುಷ್ಯನಂತೆ ನಟನೆ ಮಾಡುತ್ತಾ ದರೋಡೆ, ಕಂತ್ರಿ, ಮನೆಯಲ್ಲಿ ಕಂತ್ರಿ ನೋಟಿನ ಮಷೀನ್ ಇಟ್ಟುಕೊಂಡು ಬಿಸ್ನೆಸ್ ನಡೆಸುತ್ತಿರಲ್ಲವೇ? ಸುಳ್ಳು ಸರ್, ಸುಳ್ಳು. ನೀವೆಲ್ಲ ಹೇಳ್ತಾ ಇರೋದು ಸುಳ್ಳು. ನಾನು ಯಾವತ್ತೂ ಎಲ್ಲಿಗೂ ಹೋಗಿಲ್ಲ ಸರ್. ನಾನು ಬ್ಯಾಂಕ್ ಲೂಟಿನೂ ಮಾಡಿಲ್ಲ, ಮತ್ತು ದಯಾನಂದೊಂದು ನಂದು ಏನೂ ಸಂಬಂಧ ಇಲ್ಲ ಸರ್. ನೀವು ಸುಳ್ಳು ಹೇಳ್ತಾ ಇದ್ದೀರಾ ಸರ್. ಹಾಗಾದ್ರೆ ಈ ಫೋಟೋ ಯಾರ್ದು, ಈ ಅಡ್ರೆಸ್ ಯಾರದು? ಏಕೆ ಸುಮ್ಮನಾದಿರಿ? ಹೌದು ಸರ್, ಹೌದು ಸರ್. ಈ ಫೋಟೋ ನಿಮ್ಮದು ತಾನೇ? ಹೌದು. ಮೈ ಲಾರ್ಡ್, ಸುವರ್ಣ ತನಗೆ ಕೊಡಲೆಂಬ ಉದ್ದೇಶಕ್ಕಾಗಿ ಬ್ಯಾಂಕ್ ಮ್ಯಾನೇಜರನ್ನು ಕೊಲೆ ಮಾಡಿದ್ದಾರೆ. ಮೇಲಾಗಿ ಭಾಗ್ಯಶ್ರೀ ಅವರ ಕಾಮಕ್ಕೆ ಬಲಿಯಾಗಲೆಂದು ಭಾಗ್ಯಶ್ರೀ ಮಗುವನ್ನು ಅಪಹರಿಸಿದ್ದಾರೆ. ಯುವರ್ ಆನರ್, ಈ ವಕೀಲರಿಗೆ ಭಾಗ್ಯಶ್ರೀ ಮತ್ತು ದಯಾನಂದ್ಗೆ ಇವ್ರಿಗೂ ಸ್ವಲ್ಪ ಬೇಕಾಗಿದ್ದಾರೆ ವಕೀಲರೇ. ಅವರಿಗೆ ಅಪರಾಧಿ ಸ್ಥಾನದಲ್ಲಿ ಬಿಡುಗಡೆ ಮಾಡೋದಕ್ಕಾಗಿ ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಸ್ವಲ್ಪ ನೀವೇ ಯೋಚನೆ ಮಾಡಿ ಶಿಕ್ಷೆ ಕೊಡಿ. ನಾಗರಾಜ್, ನೀನು ಏನೇ ಹೇಳು, ಕೋರ್ಟು ವಾದ ವಿವಾದ ಪರಿಶೀಲಿಸುತ್ತದೆ. ಸರಿ, ನೀವು 1/4/93 ಚುನಾವಣಾ ಫಲಿತಾಂಶ ನಡೆದಾಗ ನೀನು ಹಾಗೂ ಸಿದ್ದರಾಮಪ್ಪ ಎಂಬ ವ್ಯಕ್ತಿ ಭಾಗ್ಯಶ್ರೀ ಅವರ ತೋಟಕ್ಕೆ ಹೋಗಿ ಬಲಾತ್ಕರಿಸಿದ್ದು ಸುಳ್ಳೇ? ಸುಳ್ಳು ಸರ್, ಸುಳ್ಳು. ಆ ದಿನ ನಾನು ಮನೆಯಲ್ಲೇ ಇದ್ದೆ ಸರ್. ಹಾಗಾದ್ರೆ ವಿಟ್ನೆಸ್ ಬಿಟ್ಟು ಕಟಗಡೆ ಕೆಳಗೆ ನಿಲ್ಲು. ಶಶಿಕುಮಾರ್ ಎಂಬ ಬಾಲಕನ ಕರೆಯಿರಿ. शशि कुमार हाजिर है, शशि कुमार हाजिर है, शशि कुमार हाजिर है. ನೋಡು ಮಗು, ಈ 2 ದಿನಗಳ ಹಿಂದೆ ನಿನ್ನ ತಾಯಿಯನ್ನು ಕೊಲೆ ಮಾಡಲು ಯಾರು ಬಂದವರು ಅಂತ ನೀನು ಹೇಳುವಿಯಾ? ಸರಿ ಸರ್, ಆ ದಿನ ನನ್ನ ತಾಯಿಯನ್ನು ಕೆಣಕಲು ನನ್ನಜ್ಜ ಹಾಗೂ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ನನ್ನ ತಾಯಿಯನ್ನು ಹಿಡಿದು ಶೀಲಾರಣ ಮಾಡುವರಿದ್ದರು. ಅಷ್ಟರಲ್ಲಿ ನಾ ಬಂದು ಹೇಳಿದರೂ ಬಿಡಲಿಲ್ಲ. ನಂತರ ನನ್ನಜ್ಜ ಹೊತ್ತುಕೊಂಡು ಹೋದ. ಮೈ ಲಾರ್ಡ್, ಈ ಬಾಲಕ ಹುಟ್ಟು ಕುರುಡು. ಹೀಗಿದ್ದು ನಾಗರಾಜನೇ ಬಲಾತ್ಕರಿಸಿದ, ಇವು ರಾಜ್ಯಾನೇ ಹೊತ್ತೊಯ್ದ ಅಂತ ಯಾವ ಆಧಾರದ ಮೇಲೆ ಹೇಳುತ್ತಾನೆ? ಪರಿಶೀಲಿಸಿ ನೋಡಿದರೆ ಇದನ್ನೆಲ್ಲ ವಕೀಲರು ಕಲಿಸಿಕೊಟ್ಟಿದ್ದು ಅಂತ ನನಗನಿಸುತ್ತಿದೆ. ಇಲ್ಲ ಸರ್, ಆಗ ನನ್ನ ಕಣ್ಣುಗಳು ಕಾಣುತ್ತಿದ್ದವು. ಮೊದಲು ನಾನು ಸಿಟ್ಟಿನಿಂದ ನಾಗರಾಜ್ ಎಂಬ ವ್ಯಕ್ತಿ ಕೈ ನನ್ನ ಬಾಯಿಂದ ಕಚ್ಚಿದೆ. ಆ ವ್ಯಕ್ತಿ ಇಲ್ಲಿದ್ದಾನೆ, ಪರೀಕ್ಷಿಸಬಹುದು. ಅವನೇ ನನ್ನ ಕಣ್ಣು ಕಿತ್ತಿದ್ದಾನೆ ಸರ್. ನಂತರ ನನ್ನ ರೋದನ ಕೇಳಿ ಯಾರೋ ಪುಣ್ಯಾತ್ಮರು ಆಸ್ಪತ್ರೆಗೆ ಸೇರಿಸಿ ಗುಣಪಡಿಸಿದ್ದಾರೆ. ಈಗ ಈ ವಿಷಯಕ್ಕೆ ಪೊಲೀಸರು ನನ್ನನ್ನು ಕರೆದುಕೊಂಡು ಬಂದಿದ್ದಾರೆ. ಸರಿ ಮಗು, ನೀನೇನು ಹೋಗಬಹುದು. ನಾಗರಾಜ್, ಕಟಕಟೆ ನಿಲ್ಲಿ. ನಿಮ್ಮ ಬಲಗೈ ಮುಂದೆ ಮಾಡಿ. ಇದು ಪೆನ್ನು, ಇದು ಕುಡುಗೋಲು, ಇದು ಹೊಲದ ಪೈರು. ಇದನ್ನು ಯಾವ ಥರ ಕಟ್ ಮಾಡುವಿರ ಅಂತ ತೋರಿಸಿರಿ.
ಮೈ ಲಾರ್ಡ್, ನಾಗರಾಜ್ ಹೊಲದ ಪೈರನ್ನು ಕಟ್ ಮಾಡುವುದು ನೋಡಿದ್ದೀರಾ? ಇವರ ಬಲಗೈಲಿದ್ದ ಕುಡುಗಲು ಬಲಗೈಗೆ ಹೇಗೆ ಹತ್ತುತ್ತದೆ? ಈ ಕೇಸಿನಲ್ಲಿ ತಪ್ಪಿಸ್ತರು ಇವರೇ ಅಂತ ನಾ ಹೇಳಬಲ್ಲೆ. ಮೈ ಲಾರ್ಡ್, ಇವರೆಲ್ಲ ಹೇಳ್ತಾ ಇರೋದು ಸುಳ್ಳು ಸರ್. ಈ ಗಾಯದ ಕಲೆ ನಾನು ಇಲ್ಲಿ ತೋಟದಲ್ಲಿ ಕೆಲಸಕ್ಕೆ ಮಾಡ್ತಾ ಇದ್ದಲ್ಲ, ಅವಾಗೆಲ್ಲ ಈಗ ಆಗಿರೋದು ಸುಳ್ಳು ಹೇಳ್ತಾ ಇದ್ದಾರೆ, ನೋಡಿ ಇಲ್ಲ. ನೆಕ್ಸ್ಟ್ ಸಿದ್ದರಾಮಪ್ಪ ವ್ಯಕ್ತಿಯನ್ನು ಕರೆಯಿರಿ. सिद्धरामप्पा हाजर है, सिद्धरामप्पा हाजर है, सिद्धरामप्पा हाजर है. ನಿನ್ನ ಹೆಸರು? ಸಿದ್ದರಾಮಪ್ಪ ರೀ. ನಿನ್ನ ತಂದೆ ಹೆಸರು? ಶೀಲವಂತ ಅಡ್ಡೆ ಹೆಸರು ಒಣಕಿ ಅಂತಾರ್ರಿ. ಅಂದ್ರೆ ಅದೇ ರೀ, ಹಿಂದೆ ಸ್ವಾತಿ ಮಳೆ ಹತ್ತಿತ್ತೈತಿ ರೀ, ಮನೆಗಳೆಲ್ಲ ತಾಟ್ ಸೋರ್ತಿವತ್ರಿ. ಅದಕ್ಕೆ ನಮ್ಮ ಮನೆ ಗಟ್ಟಿತ್ತತ್ರಿ. ಆವಾಗ ನಮ್ಮ ಅಪ್ಪ ಬೀಸಲಕ್ಕೆ ಕುಟ್ಟಕ್ಕೆ ಎಲ್ಲ ನಮ್ಮ ಮನೆಗೆ ಬರ್ತಿರತ್ರಿ. ಒಣಕಿಗೆ 4 ಆಣೆ ತೋತಿತ್ರಿ. ಅದಕ್ಕೆ ನಮ್ಮ ಒಣಕ್ಯಾರು ಅತ್ತಾರ ನೋಡ್ರಿ. ನಾಗರಾಜ್ ನಿನ್ನ ಚೂರಿಯಿಂದ ತಿಳಿದಾನೆ? ನಾ ಕುಡಿದು ಅವ್ನು ಹಿಂದೆ ಮುಕ್ಕೊಂಡಿದ್ರಿ, ನನಗೆ ಏನೋ ಗೊತ್ತಿಲ್ರಿ. ನೀವು ಅವನ ಹಿಂದೆ ತಿರುಗಲು ಕಾರಣ? ಅದು ಒಂದು ದೊಡ್ಡ ಕತ್ತಿದೆ, ಏನ್ ಕೇಳ್ತೀರಿ. ನಾನು ಮೊದಲಿನ ಹೆಣ್ತಿ ಸತ್ತಳ್ರಿ. ಅಕ್ಕಿಗೆ 2 ಮಕ್ಕಳು ಇದ್ದರು ರೀ. ನಾವು ಎರಡೂ ಅನಾಥಾಶ್ರಮ ಕಳಿಸ್ದ್ರಿ. ಇನ್ನು ಮೊದಲೇ ಹೆಣ್ತಿ ಮಗಳು ಭಾಗವನ ದಯಾನಂದ ಕೊಟ್ಟು ಮದ್ವೆ ಮಾಡಿದ್ರಿ. ಅಕ್ಕಿ ಭಾಳ ಕ್ಯಾಟ್ ಅಡವಿ ಪಾಲೈತ್ರಿ. ಅದನ್ನು ಹೊಂದಿಸ್ತೀನಿ ಅಂತ ಹೇಳಿ ನಾಗರಾಜ್ ಹೇಳೋದಕ್ಕೆ ಅವ್ನು ಹಿಂದೆ ತಿರುಗುತ್ತೀವಿ ನೋಡ್ರಿ. ಸರಿ, ಹಾಗಾದ್ರೆ ನಿನ್ನ ಚಾಕುನ ತಿಳಿದು ಮನೆ ಕರ್ಕೊಂಡು ಹೋದವ್ರು ಯಾರು? चन्ना ಭಗತ್ ಸಿಂಗ್ ಅವನ ಇಲ್ಲೇ ಅದ ನೋಡ್ರಿ. ಅವನಿಗೆ ಹೊಂಟ ನೋಡ್ರಿ, ಭಗತ್ ಸಿಂಗ್ ಹೊಂಟಾರ ಇಲ್ಲೇ ಅದ ನೋಡ್ರಿ. ಇವ್ನಿಗೆ ಕೇಳೋರಿ ಎಲ್ಲ ಹೇಳ್ತಾ ನೋಡ್ರಿ ಮಗನಿಗೆ, ಇವನಿಗೆ ಎಲ್ಲ ರೀ. ಆರ್ಡರ್. ನೀನು ಯಾರು? ನಾನು ಚೆನ್ನಾರಿ ಅಂದ್ರೆ ಚಟ್ನಿ ಅಂತಾರ್ರಿ. ನಿನ್ನ ತಂದೆ ಹೆಸರು? ಗುದ್ಲಿ ಬಸಪ್ಪನ ಮಗ ಇಟ್ಲಿ ಚೆನ್ನಪ್ಪ ಅಂತಾರ್ರಿ. ನೀ ಹುಟ್ಟಿದ್ದು? ನಾನು ಟಾಂಗಾದಾಗ ರೀ ಅಪ್ಪ. ನೀ ಹುಟ್ಟಿದವರಲ್ಲೇ? ಟಾಂಗಾದಾಗ ರೀ. ನಮ್ಮ ಅವ್ಗ ಹಡಿಲಕ್ಕ ತವ್ರ ಮನೆ ಕರ್ಕೊಂಡು ಹೊಂಟ್ರಾಗ ಬ್ಯಾನಿ ಹೆಚ್ಚಾಗಿ ನಾ ಟಾಂಗಾದಾಗ ಹುಟ್ಟಿನ್ರಿ ಅಪ್ಪ. ಆರ್ಡರ್. ಇದು ನ್ಯಾಯಾಲಯ. ಈ ಥರ ಅವಾಚ್ಯ ಶಬ್ದಗಳು ಬಳಸಬಾರದು. ಹಾ, ಇವಳು ಯಾರು? ಇವಳು ನನ್ನ ಸ್ವಾದರ್ ಸೊಸಿರಿ. ನನಗೆ ಮದುವೆ ಆಗ ಹುಡುಗಿ ನೋಡ್ರಿ ಅಪ್ಪ, ನನ್ನ ಮದುವೆ ಆಗ ಹುಡುಗಿರಿಕೆ. ಹೌದ್ರಿಪ್ಪ, ನಾನು ಇವ್ನ ಮದುವೆ ಆಗಿ ಹುಡುಗಿರಿ ಅಂದ್ರೆ ನಮ್ಮ ಅಪ್ಪನ ಕಾಸ ಅಳಿಯಾರಿ. ಇವ್ನು ಅಲ್ರಿಪ್ಪ, ಇವ್ನು ಹೆಂಗೆ ನಿಂತ ನೋಡ್ರಿ, ಕೆಂಗುತ್ತಿ ಮಗದವ ಮಾಡೋದೆಲ್ಲ ಮಾಡಿ ಬಾರ್ಲ ಈ ಕಡೆ ಮುಂದೆ ಬಂದು ಹೇಳ್ಬಾ ಎಲ್ಲಾನು. ಆರ್ಡರ್. ವಕೀಲರೇ, ಅವರಿಗೆ ಸ್ವಲ್ಪ ಸುಮ್ಮನಿರಲಿ ತಿಳಿಸಿ. ಸ್ವಲ್ಪ ಸುಮ್ಮನಿರಮ್ಮ. ಸರಿ ಸಿದ್ದರಾಮಪ್ಪ, ಮುಂದೇನಾಯ್ತು ಹೇಳು. ಮುಂದಾಗೋದು ಗೊತ್ತಿಲ್ರಿ. ತಿವ್ಸ್ಕೊಂಡು ಹೇಳೋದ್ರದಾಗ ಭಾಗವನ್ ಕೈಯ ಚೂರಿ ಇತ್ತು ನೋಡ್ರಿ. ಸರಿ, ಹಾಗಾದ್ರೆ ನೀನು ಒಂದು ಕಡೆ ನಿಂತ್ಕೊಳ್ಳು. ನಿನ್ನ ಹೆಸರು? ಭಗತ್ ಸಿಂಗ್ ಅಂತ್ರಿ. ನೀನು ನಾಗರಾಜಲ್ಲಿದ್ದ ವಿಷಯ? ನೀವು ಏನೇ ಮಾಡಂಗಿಲ್ಲ ಅಂದ್ರೆ ಹೇಳ್ತೀನಿ ರೀ. ಹಾ, ಆಯ್ತು ಹೇಳು. ಹೆಂಡತಿ ಹತ್ರ ಮಲ್ಲಿಗೆ ಎದ್ದು ಬಂದ್ರ ಇಷ್ಟು, ಹುಡುಗನ ಕಣ್ಣು ಕಿತ್ತಿದ್ರ ಇಷ್ಟು, ಡಾಕ್ಟರ್ಗೆ ಕಂತ್ರಿ ನೋಟ್ ಮುಟ್ಟಿಸಿ ಬಂದ್ರ ಇಷ್ಟು ಅಂತ ಕೇಸ್ ಗುತ್ತಿ ಕೊಟ್ಟಿದ್ದ. ಹಂಗೆ ಮಾಡಿದ್ರಿ. ಆದರೆ ಇನ್ನೂವರೆಗೆ ನಾನು ಹಣ ಕೊಟ್ಟಿಲ್ಲ. ಯಾರು ಕೊಡ್ತಾರೆ ನನ್ನ ಹಣ? ಕೊಡ್ತಾರ ನಿಂತು ಆ ಕಡೆ. ಅಬ್ಜೆಕ್ಷನ್ ಯುವರ್ ಆನರ್. ಈ ನಮ್ಮ ಸೋದರು ವಕೀಲರು ನನ್ನ ಕಕ್ಷಿದಾರರನ್ನು ಸೋಲಿಸುವುದಕ್ಕಾಗಿ ಲಂಚದ ಹಣ ತಿಂದು ಇವರಿಗೆ ಶಿಕ್ಷೆ ಕೊಡಿಸುವ ಹಂತದಲ್ಲಿದ್ದಾರೆ. ಮೈ ಲಾರ್ಡ್, ಈ ಕೇಸಿಗೆ ಸಂಬಂಧಪಟ್ಟ ಕಾಗದ ಪತ್ರಗಳು ಸುಳ್ಳು ಅಂತ ನನಗನಿಸುತ್ತಿದೆ. ಮೈ ಲಾರ್ಡ್, ಈ ಕೇಸಿನ ಸತ್ಯಾಂಶ ಇನ್ನೂ ತಿಳಿಬೇಕಾದರೂ ನನ್ನ ಹತ್ರ ಸಾಕಷ್ಟು ಬಲವಾದ ಸಾಕ್ಷಿಗಳಿವೆ. ಹಾಗಾದರೆ ಎಲ್ಲಿವೆ ತೋರಿಸಿ. ಪಾಪಣ್ಣ ವ್ಯಕ್ತಿಯನ್ನು ಕರೆಯಿರಿ. पापण्णा हजर है, पापण्णा हजर है, पापण्णा हजर है. ನಿನ್ನ ಹೆಸರು? ಪಾಪಣ್ಣ ಆ್ಯಂಡ್ ಪ್ರದೀಪ್. ಅಂದರೆ ನನ್ನ ಮೊದಲನೇ ಹೆಸರು ಪ್ರದೀಪ್, ಆದರೆ ನಾನೀಗಿರೋದು ಪಾಪಣ್ಣನ ವೇಷದಲ್ಲಿ. ನಾಗರಾಜ್, ನಿನಗೇನಾಗಬೇಕು? ಅವನಿಗೂ ನನಗೂ ಏನೂ ಸಂಬಂಧವಿಲ್ಲ, ಆದರೆ ಈ ಕೇಸ್ನಲ್ಲಿ ನಾಗರಾಜ್ ಅಪರಾಧಿ. ಅಪರಾಧಿ ಅಂತ ಹೇಳಲು ನೀನ್ಯಾರು? ನಾನೊಬ್ಬ
ನಾನೊಬ್ಬ CID ಇನ್ಸ್ಪೆಕ್ಟರ್. ಯಾವ ಉದ್ದೇಶಕ್ಕಾಗಿ ನಾಗರಾಜ್ ಅವರನ್ನು ಬಂಧಿಸಿದ್ದೀರಿ? ಬ್ಯಾಂಕ್ ಮ್ಯಾನೇಜರ್ನನ್ನು ಕೊಲೆ ಮಾಡಿ ಬ್ಯಾಂಕ್ ಲೂಟಿ ಮಾಡಿಕೊಂಡು ಬಂದಿದ್ದಕ್ಕಾಗಿ. ಅವರೇ ಕೊಲೆಗಾರನ್ನೋದಕ್ಕೆ ಏನು ಪ್ರೂಫ್? ನೋಡಿ ವಕೀಲರೇ, ಹೆಚ್ಚು ವಾದಿಸುವುದರಲ್ಲಿ ಉಪಯೋಗವಿಲ್ಲ. ಕೇಸಿಗೆ ಸಂಬಂಧಪಟ್ಟ ಕಾಗದ ಪತ್ರ, ಫೋಟೋ, ಅವರು ಮಾತನಾಡಿದ ಕ್ಯಾಸೆಟ್ ಎಲ್ಲ ವಕೀಲರ ಕೈಗೆ ಒಪ್ಪಿಸಿದ್ದೇನೆ, ತಾವು ವಿಚಾರಿಸಬಹುದು. ನೋಡಿ ಪ್ರದೀಪ್, ನಾಗರಾಜ್ ದಯಾನಂದ್ ರಾಜಕೀಯ ವ್ಯಕ್ತಿ ಆಗಿರೋದ್ರಿಂದ ಈ ಕೇಸಿಗೆ ಸಂಬಂಧಪಟ್ಟ ಕಾಗದ ಪತ್ರಗಳು ಸುಳ್ಳು ಅಂತ ಅನಿಸುತ್ತಿದೆ. ಸಾಕಷ್ಟು ಲಂಚದ ಹಣ ತಿಂದು ಸುಳ್ಳು ಹೇಳುವಲು ನೀವು ಬಂದಿದ್ದೀರಿ ಅಂತ ನನಗನ್ಸುತ್ತಿದೆ. ನೋಡಿ ವಕೀಲರೇ, ಸರಿಯಾಗಿ ಮಾತನಾಡಿ. ಲಂಚ ತಿನ್ನುವ ಅಧಿಕಾರಿಗಳು ನಾವಲ್ಲ, ನೀವು. ಆರ್ಡರ್ ಆರ್ಡರ್. ವಕೀಲರೇ, ಸರಿಯಾಗಿ ಮಾತನಾಡಿ. ಇಲ್ಲಿ ಲಂಚ ತಿನ್ನುವ ವ್ಯಕ್ತಿ ಸಂಬಂಧಪಟ್ಟ ವಿಷಯ ಬಳಸಿ ಮಾತನಾಡಬೇಡಿ. ಎಸ್ ಸರ್. ಹಾಗಾದರೆ ಮೊದಲ ದಿನ PSI ನಾಗರಾಜನನ್ನು ಬಂಧಿಸಲು ಬಂದಾಗ ನೀವೇಕೆ ಮುಂಗಡ ಕೋರ್ಟ್ ಬೇಲ್ ಕೊಟ್ಟಿದ್ರಿ? ಅದೇ ದಿವಸ ನಾನು ಅವನ ಮನೆ ಸೇರಿ ಪರಿಶೋಧಿಸಬೇಕಾಗಿತ್ತು. ಆ ಸಮಯದಲ್ಲಿ ನಾಗರಾಜನನ್ನು ಅರೆಸ್ಟ್ ಮಾಡಿದರೆ ಎಲ್ಲ ಸ್ವತ್ತು ಪೊಲೀಸರ ಕೈವಶದಲ್ಲಾಗಿ ಕೇಸಿನ ನಿಜಾಂಶ ಬಯಲಿಗೆ ಬರುವುದಿಲ್ಲ ಅನ್ನುವ ಉದ್ದೇಶಕ್ಕಾಗಿ ನಾನೇ ಮುಂಗಡ ಕೋರ್ಟ್ ಬೇಲ್ ತಂದುಕೊಟ್ಟೆ. ನಂತರ ಅವನ ಮನೆಯೆಲ್ಲ ಶೋಧಿಸಿ ನಾನೇ PSI ಕಡೆಯಿಂದ ಅರೆಸ್ಟ್ ಮಾಡಿಸಿದೆ. ಸರಿ, ನೀವಿನ್ನು ಆ ಕಡೆ ಕುಳಿತುಕೊಳ್ಳಿ. PSI ಸೋಮಶೇಖರನನ್ನು ಕರೆಯಿರಿ. PSI सोमशेखर हाजर है। PSI सोमशेखर हाजर है। PSI सोमशेखर हाजर है। ನಿನ್ನ ಹೆಸರು? PSI ಸೋಮಶೇಖರ್. ನೀವು ಯಾವ ಕಾರಣಕ್ಕಾಗಿ ನಾಗರಾಜ್ ಅವರನ್ನು ಅರೆಸ್ಟ್ ಮಾಡಿದ್ರ? ನೋಡಿ ವಕೀಲ್ರೆ, ನಾಗರಾಜ್ನ ಅಷ್ಟೇ ಅಲ್ಲ, ಅಪರಾಧಿಯೆಂದು ಕಂಡು ಬಂದಲ್ಲೆಲ್ಲ ಅರೆಸ್ಟ್ ಮಾಡಿ ಕೋರ್ಟಿಗೆ ಕಳಿಸುತ್ತೇನೆ. ನ್ಯಾಯ ನಿರ್ಣಯ ಕೊಡೋದು ನ್ಯಾಯಾಲಯ. ಸರಿ, ನೀವಿನ್ನು ಆ ಕಡೆ ಕುಳಿತುಕೊಳ್ಳಿ. ಮೈ ಲಾರ್ಡ್, ನಾನು ಕೇಳುವುದೇನಿಲ್ಲ, ತಾವು ನಿರ್ಣಯ ಕೊಡಬಹುದು. ವಕೀಲರೇ, ನೀವೇನಾದರೂ ಇನ್ನು ಕೇಳುವುದಿದೆಯಾ? ಯುವರ್ ಆನರ್, ಇದುವರೆಗೆ ನಡೆದ ವಿಷಯಗಳು ಒಂದೇ ವಿಷಯವಾದ್ದರಿಂದ ಈ ವಿಷಯವನ್ನು ಕೂಲಂಕಷವಾಗಿ ನಿರೂಪಿಸಿ ಅಪರಾಧಿಗಳಿಗೆ ಬಿಡುಗಡೆ ಆಗಬೇಕು. ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು, ನಿರಪರಾಧಿಗೆ ಬಿಡುಗಡೆ ಆಗಬೇಕೆಂದು ನ್ಯಾಯಾಲಯದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ನ್ಯಾಯಾಲಯ ನಿರ್ಣಯ ಅಂತಿಮಗಳಿಗೆಯಲ್ಲಿ ಈ ರೀತಿದೆ. ಕೊಲೆ, ದರೋಡೆ, ಹೆಣ್ಣು ಮಕ್ಕಳ ಸೀಲಾರಣ, ಬಂದೂಕಿನ ಕಾರ್ಖಾನೆ ಗುಪ್ತವಾಗಿ ಮನೆಯಲ್ಲಿ ಸ್ಥಾಪಿಸಿಕೊಂಡು ಸರ್ಕಾರದ ಕಣ್ಣಿಗೆ ಮಣ್ಣುಗ್ಗಿ ಬ್ಯಾಂಕ್ ಮ್ಯಾನೇಜರ್ನ ಕೊಲೆ ಮಾಡಿ ದೇಶದ್ರೋಹಿ ಕೆಲಸ ಮಾಡುತ್ತಿದ್ದ ನಾಗರಾಜ್ ಎಂಬ ಸಾಕ್ಷಿ ಪುರಾವೆ ಹಾಗೂ ಕ್ಯಾಸೆಟ್ ಇನ್ಸ್ಪೆಕ್ಟರ್ CID ಇನ್ಸ್ಪೆಕ್ಟರ್ ಹೇಳಿಕೆ ಪ್ರಮಾಣ ನ್ಯಾಯಾಲಯಕ್ಕೆ ತಿಳಿದು ಬಂದರಿಂದ ನಾಗರಾಜ್ ಮತ್ತು ಅವನಿಗೆ ಸಹಾಯಕರಾಗಿ ನಡೆದು ಬಂದ ಭಗತ್ ಸಿಂಗ್ ಮತ್ತು ಸಿದ್ದರಾಮಪ್ಪ ವಣಿಕಿ ಎಂಬರನ್ನು ಇಂಡಿಯನ್ ಪೀನಲ್ ಕೋಡ್ 304 ಪ್ರಕಾರ ಮರಣದಂಡನೆ ವಿಧಿಸಿದೆ. ಇದುವರೆಗೆ ಅಪರಾಧಿ ಸ್ಥಾನದಲ್ಲಿದ್ದ ಭಾಗ್ಯಶ್ರೀ ಮತ್ತು ದಯಾನಂದ್ ಅವರನ್ನು ನಿರಪರಾಧಿ ಎಂದು ಅವರನ್ನು ಕೋರ್ಟ್ ಬಿಡುಗಡೆ ಮಾಡಿದೆ ಮತ್ತು ಸರ್ಕಾರದ ಆದೇಶದಂತೆ ಕೊಲೆ ಕೇಸನ್ನು ಕೈಗೆತ್ತಿಕೊಂಡು ಅನೇಕ ವರ್ಷಗಳಿಂದ ನಟಿಸಿ ಕೊಲೆಗಾರನ ಹಿಡಿದುಕೊಟ್ಟ ಸರ್ಕಾರ ಕೀರ್ತಿ ತಂದ CID ಇನ್ಸ್ಪೆಕ್ಟರ್ ಪ್ರದೀಪ್ ಅವರನ್ನು ಕೋರ್ಟ್ ಅಭಿನಂದನೆ ಸಲ್ಲಿಸುತ್ತದೆ ಮತ್ತು ಯಾವುದೇ ಸಂಬಂಧ ಬಂಧು ಬಾಂಧವರೆನ್ನದೇ ಕಾನೂನು ರೀತಿ ಕಾರ್ಯನಿರ್ವಹಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರಿಗೆ ನಿಷ್ಠಾವಂತ ಅಧಿಕಾರಿ ಎಂದು ಅವರನ್ನು ಬಿರುದು ನೀಡಿದೆ. ತಪ್ಪಿಸಿಕೊಳ್ಳುವಂತಿದ್ದ ಭಗತ್ ಸಿಂಗ್ ಅನ್ನು ಜೀವದ ಪರವಿಲ್ಲದೆ ಬೆನ್ನಟ್ಟಿ ಸಕಲಕ್ಕೆ ನ್ಯಾಯಾಲಯಕ್ಕೆ ತಂದೊಪ್ಪಿಸಿದ ಚನ್ನ ಚಟ್ನಿ, ಸಂಗವ ಹುರ್ಗಳ್ಳಿ ಇವರಿಗೆ ಕೋರ್ಟ್ ಋಣಿಯಾಗಿದೆ. ತಾನು ಬಾಲಕನಿದ್ದರೂ ಧೈರ್ಯವಾಗಿ ಕೋರ್ಟಿನ ಎದುರಿಗೆ ಹೇಳಿಕೆ ನೀಡಿ ಕೇಸಿಗೆ ನಿಜಾಂಶ ಬಯಲಿಗೆ ತಂದಿದ್ದ ಶಶಿಕುಮಾರ್ನಿಗೂ ಕೋರ್ಟ್ ಅಭಿನಂದನೆ ಸಲ್ಲಿಸುತ್ತದೆ. ಇದೇ ಸಂತೋಷದಲ್ಲಿ ಚನ್ನ ಹಾಗೂ ಚಟ್ನಿ ಇವರಿಬ್ಬರ ಲಗ್ನವನ್ನು ಮುಹೂರ್ತ ಮಾಡಿದೆ. ವಕೀಲರೇ, ಅವ್ರದಿಟ್ಟು ಕೋರ್ಟ್ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ತೋಳಿ. ಅಲ್ಲಿಬ್ಬರದು ಸೈ ತೋಡ್ರಿ. ಯಾವ ಶಿಲ್ಪಿ ಕೆತ್ತಿದನೋ ಈ ಲೋಕದ ಚಿತ್ರವನ ಯಶವಂತ ವರ್ಣ